ಗೈಸ್ ಅಲ್ಲಿ ಗಾಡಿನೂ ಹೋಗದೆ ಇರೋ ಅಷ್ಟು ಜನ ಇದ್ದಾರೆ ನೋಡಿ. ಇವನು ಉಡ್ಸೋ ಅಂದ್ರೆ ಲಿಮಿಟ್ ಮೀರಿ ಉಡಿಸ್ತವನೆ. ನನಗೆ ಅವನು ಪಾಪ ಅನಿಸ್ತಾ ಇದೆ. ಸೊ ಮಲಗಿ ಎದ್ದು ರೆಡಿಯಾಗಿ ಏರ್ಪೋರ್ಟಿಗೆ ಹೊಡ್ತಾ ಇದ್ದೀವಿ. ಸೊ ಎಕ್ಸೈಟೆಡ್ ಆಗಿರಿ. ಸೊ ನಾವು ಹೋಗ್ತಿರೋದು ಎಲ್ಲಿಗೆ ಅಂತ ಸರ್ಪ್ರೈಸ್ ಏನಿಲ್ಲ, ಹೇಳ್ಬಿಡ್ತೀನಿ. ಎಷ್ಟೊತ್ತು ನಮ್ಮ ಬಚ್ಚಿಟ್ಟಿದ್ದೆ RCB ಮ್ಯಾಚ್ ನೋಡೋಕ್ಕೆ ಫೈನಲ್ಸ್ನ. ಆ್ಯಂಡ್ ನಮ್ಮ RCB ಫೈನಲ್ಸ್ಗೆ ಹೋಗಿದೆ. ಆಗಿತ್ತು ಈ ಸರಿ ಗೆದ್ದೇ ಗೆಲ್ತಾರೆ ಅಂದ್ಕೊಂಡು ನಾನು ಟುಮ್ ಹೋಗ್ತಾ ಇದ್ದೀವಿ. ಇವತ್ತು ನಾವು ಕಪ್ಪೆ ತಗೊಂಡ್ಬರ್ತೀವಿ ನೋಡಿ. ಆನ್ ದ ವೇ ನಮಗೆ ಅಡ್ಡ ಹಾಕ್ಬಿಟ್ಟಿದ್ದಾರೆ ಗೈಸ್. ಫೈನಲಿ ರೀಚ್ ಆಗಿದ್ದೀವಿ. ಲೇಟ್ ಆಗಿಬಿಟ್ಟಿದೆ, ಬೇಗ ಬರಲ್ಲ, ಲೇಟ್ ಆಗಿಬಿಟ್ಟಿದೆ. ಲೆಟ್ಸ್ ಗೋ ಗೈಸ್. ಯಾವಾಗಲೂ ಇದ್ದಿದೆ ಲೇಟ್ ಮೊದಲೇ ಲೇಟ್ ಆಗಿತ್ತು. ಅದ್ರಲ್ಲಿ ಇಷ್ಟು ಜನ ಇದ್ದಾರೆ. ಗೈಸ್ ಎಷ್ಟು ಜನ ಇದ್ದಾರೆ ನೋಡಿ ಗೈಸ್, ಎಷ್ಟು ಜನ ಇದ್ದಾರೆ. ನಾವು ದಾಟಿನ ಒಳಗೆ ಹೋಗ್ಬೇಕು. 7:30 ಒಳಗೆ, 7:15 ಇಲ್ಲೇ ಗೈಸ್. ನೆಕ್ಸ್ಟ್ ಲೆವೆಲ್ಲು. ನಮ್ಮ ಅಕ್ಕಪಕ್ಕ ಇರೋರು ಯಾರೋ ಈ ಕಡೆ ಇರೋರು ID ತಂದಿಲ್ಲ, ಅದಕ್ಕೆ ನಮಗೆ ಚೆಕ್ ಮಾಡ್ತಿರೋ ಅಲ್ಲಿಗೆ ಹೋಗ್ಬಿಟ್ಟಿದ್ದಾರೆ. ಅವ್ರದ್ದು ಸಾಲ್ವ್ ಮಾಡುತ್ತವ್ರೆ, ನಮಗಿಲ್ಲಿ ಟೈಮ್ ಆಗ್ತಿದೆ. ಬೇಗ ಮಾಡಿ ಸರ್ ಅಂತ ಮನ್ಸಲ್ಲ ಅಂದ್ಕೊಂಡು ಏರ್ಪೋರ್ಟ್ ಒಳಗೆ ಬಂದಿದ್ದೀವಿ. ಟರ್ಮಿನಲ್ 1 ಇದ್ದೀವಿ. ಸೊ ಟರ್ಮಿನಲ್ ಫಸ್ಟ್ ಟೈಮಾ? ಇಲ್ಲ, ಎರಡನೇ ಮಾಡಿ ಗಾಯ್ಸ್, ಮೂರನೇ ಸಲ ಅಂತೆ. ಸೊ ಲೈನಲ್ಲಿ ಕಾಯ್ತಾ ಇದ್ದೀವಿ ನೋಡಿ. ಲಗೇಜ್ಗಳು ಜಾಸ್ತಿ ಆದರೆ ಇಲ್ಲೇ ತೆಗಿತಾರೆ ಹಿಂಗೆ. ಸೊ ಫೈನಲಿ ಎಲ್ಲ ಪ್ರೊಸೆಸ್ ಮುಗಿಸಿ ಹೋಗ್ತಾ ಇದ್ದೀವಿ. ನನಗೆ ಎಲ್ಲಿ ನೋಡಿದ್ರು RCB ಟಿ ಶರ್ಟೇ ಕಾಣಿಸ್ತಿದೆ ಇಲ್ಲೆಲ್ಲ ಹಾಕಿರೋದು. ಸೊ ಕ್ರೇಜಿ ಹಿಸ್ಟ್ರಿ ಇದು. ನೋಡೋಣ ಬನ್ನಿ ಏನಾಗುತ್ತೆ ಅಂತ ಇವತ್ತು. ನಾವೀಗ ಗೇಟ್ ನಂಬರ್ 26ಗೆ ಹೋಗಬೇಕು. ನಾವು 14 ಇದ್ದೀವಿ. 26 ಎಷ್ಟು ದೂರ ಇರ್ಬೋದು ಯೋಚನೆ ಮಾಡಿ. ಇನ್ನು ನೋಡಿ, ತಿಂದು ವರ್ಕೌಟ್ ಮಾಡಿದೆ ಓಡಕ್ಕೆ ಇಳ್ತವನೆ. ನನಗಿಂತ ಚಿಕ್ಕವನು ಇರೋಣ ಮೆತ್ತಿಗೆ ಹೋಗೋಣ ಅಂತವನು. ಏನು ಮಾಡೋದು. ಸೊ ಬೋರ್ಡಿಂಗ್ ಸ್ಟಾರ್ಟ್ ಆಗಿದೆ ಅಂತ ನಾವು ಓಡಿ ಬಂದರೆ ಇನ್ನೂ ಒಳಗೆ ಕರಿತಾನೆ ಇಲ್ಲ. ಅಲ್ಲೋಗಿ ತಿನ್ನೋದು ತೊಗೊಂಬರೋಣ ಬನ್ನಿ. ನಿಮ್ಮ ಏರಿಯಲ್ಲಿ ಇಡ್ಲಿ ಸಿಕ್ಕರೆ 10-20 ರೂಪಾಯಿಗೆ ತಿನ್ಕೊಂಬಿಡಿ. ಏರ್ಪೋರ್ಟಲ್ಲಿ 300-400 ರೂಪಾಯಿ ಇದೆ ಇಡ್ಲಿ ನೋಡಿ. ಹಾಂ, ಅದಕ್ಕೆ ಇದೇ ಇಡ್ಲಿ ವ್ಯಾಲ್ಯೂ ಏರ್ಪೋರ್ಟ್ ಆಚೆ ಇದ್ದರೆ 100 ರೂಪಾಯಿ, ಏರ್ಪೋರ್ಟ್ ಒಳಗೆ 300 ರೂಪಾಯಿ. 40 ರೂಪಾಯಿಗೆ 2 ಪ್ಲೇಟ್ ಕೊಡ್ತಾರೆ. 20 ರೂಪಾಯಿ 2 ಪ್ಲೇಟ್ ಅಂತ. ಸೊ ನೀವು ಎಲ್ಲಿದ್ದೀರಾ ಅನ್ನೋದು ಇಂಪಾರ್ಟೆಂಟ್. 770 ರೂಪಾಯಿ ಕೊಟ್ಟು ಇಡ್ಲಿ ಬೇಡ ಅಂತ ಬರ್ಗರ್ ತೊಗೊಂಡಿದ್ದೀವಿ. ಸೊ ಎತ್ಕೊಂಡು ಫ್ಲೈಟಲ್ಲಿ ಹೋಗಿ ತಿನ್ನೋದು. ಬರ್ಗರ್ ಸಿಕ್ತು, ಬನ್ನಿ ಹೋಗೋಣ. ಸೊ ಬಸ್ ಹತ್ತಿದ್ದೀವಿ. ಬಸ್ ಹತ್ಕೊಂಡು ಹೋಗಿ ಇಟ್ಕೊಂಡು ಕೂತಾವ ನೋಡಿ, ಕೋಸ್ ಕೊಟ್ಕೊಂಡು. ಸೊ ಈಗ ಫ್ಲೈಟ್ ಹತ್ತಿ ನಾವು ಮುಂದೆ ಹೇಳ್ತೀನಿ, ಕೇಳಿಸಲ್ಲ ನಿದ್ದೆ ಬರ್ತದೆ. ನನ್ನ ಕಣ್ಣಿಗೆ ಗೊತ್ತಾಯಿಲ್ಲ. ಫ್ಲೈಟ್ ಹಿಂದೆಗಡೆಯಿಂದ ಹತ್ತುತ್ತಾ ಇದ್ದೀವಿ. ಬಿಕಾಸ್ ನಮ್ಮ ಸೀಟ್ ನಂಬರ್ 15 ಗೈಸ್. ಸೊ ಮೇಲೆ ಹತ್ಕೊಂಡು ಹೋಗ್ತಾ ಇದ್ದೀವಿ ಗೈಸ್. ನನ್ನ ಜಾಕೆಟ್ ಹಾಕೊಂಡು ನನ್ನ ತಮ್ಮ ಮಿಂಚ್ತವ್ನು ನೋಡಿ. ನಂದೇ ಜಾಕೆಟು. ಸಾಯಿಲ್ ಯಾರ್ದು? ನಮ್ದು ನೋಡಿ ಗೈಸ್. ಫ್ಲೈಟ್ ಹತ್ತಾ ಇದ್ದೀವಿ ಗೈಸ್. ನಾನು ಟುಮ್ ಗೈಸ್. ಸಾಯಿಲಿಗೆ ನಾನು ಇವತ್ತು ಈ ಸೀಟ್ ಬಿಟ್ಕೊಟ್ಟಿರೋದ್ರಿಂದ ನಾನು ಹೇಳಿದ 1-2-3 ಮಾತು ಮಾಡ್ಬೇಕು. ನೀವು ಇವತ್ತು ನಾನು ಹೇಳಿದ 3 ಕೆಲಸ ಮಾಡಿ ಇವಾಗ ಏನು ಹೇಳೋದು. ಸರಿ ಆಯ್ತು ಗೈಸ್. ಪುಣ್ಯವಾಗಿ ನಮ್ಮ ಪುಣ್ಯಕ್ಕೆ ಇಲ್ಲಿ ಮಧ್ಯದಲ್ಲಿ ಸೀಟ್ ಖಾಲಿ ಇದೆ. ಸೊ ಆರಾಮಾಗಿ ಕೂತ್ಕೋಬೋದು. ಸ್ವಲ್ಪ ದೂರ ಯಾರಾದ್ರು ಬಂದ್ರೆ ಎಲ್ಲ ಯಾರು ಬರಲಿ ಅಂತ ವೆಯ್ಟ್ ಮಾಡ್ತಾ ಇದೆಯಾ? ಯಾರ ಆಂಟಿನೋ ಅಂಕಲು ಬರ್ತಾರೆ ಅಂತ ವಯಸ್ಸಾದವರು. ಅವ್ರ ಪಾಪ ಸೀಟ್ ಕೊಡ. ನಿಜ ಇಲ್ಲ, ಹುಡುಗ ಯಾರು ಬರ್ತಾರೆ ನಿಜ. ದೇವರನ್ನೇ ಹುಡುಗಿ ವೆಯ್ಟ್ ಮಾಡ್ತಿದ್ಯಾ? ಯಾರೊಬ್ರು ಬರ್ತಾರೆ ಹೆಂಗೆ ನಾಯೇ ವೆಯ್ಟ್ ಮಾಡ್ತೀವಿ. ಅಲ್ಲ, ನಮಗೆಲ್ಲ ಕನಸಿತ್ತು. ನಾವು ನಿಮ್ಮ ಜೊತೆ ಇದ್ದಾಗ ಇತ್ತಪ್ಪ. ಕೂತ್ಕೊಂಡು ಚೆನ್ನಾಗಿರೋ ಹುಡುಗಿ ಇರ್ಬೋದು, ನಮಗಿಲ್ಲ. ಅದೆಲ್ಲ ಇಲ್ವಾ? ಅಲ್ಲ ನಿನಗಿಲ್ವಾ? ನಮ್ಮ ಫ್ಯಾಮಿಲಿ ಮಮ್ಮಿ ಯಾರು ನಿನಗಿಲ್ವಾ? ಇಲ್ಲಿ ಯಾರು ಬರ್ತಾರೆ ಅಂತ. ಅಲ್ಲ ಇಲ್ವಾ ನಿನಗೆ? ಏನು ಸರಿ ಹುಡುಗಿ ಬರಲಿ ಅಂತ ಕಾಯ್ತಿತ್ತು. ಖುಷಿನಾ? ಚಿನ್ನಕ್ಕೆಲ್ಲ ಮಾಡ್ಬೋದು ಗೊತ್ತಾ ಗೈಸ್. ಬರ್ತಾ 1-2 ಮೂವಿ ಡೌನ್ಲೋಡ್ ಮಾಡ್ಕೊಂಡು ಬಂದಿದ್ದೆ. ಬಟ್ ನನಗೀಗ ನಿದ್ದೆ ಬರ್ತದೆ. ಮೂವಿ ಆಮೇಲೆ ನೋಡ್ಕೊಳ್ಳೋಣ, ಬರ್ತಾ ನೋಡೋಣ ಅಂತ ನಿದ್ದೆ ಮಾಡೋ ಪ್ಲ್ಯಾನಲ್ಲಿದ್ದೀನಿ. ಫ್ಲೈಟಲ್ಲಿ 1 ಅವರ್ ನಿದ್ದೆ ಹೊಡೆದು ಎದ್ದೆ. ನಾವೀಗ ಗೋವಾ ಲ್ಯಾಂಡ್ ಆಗಿದ್ದೀವಿ. ಗೋವಾಯಿಂದ 1 ಅವರ್ ಗೋವಾದಲ್ಲಿ ಸ್ಪೆಂಡ್ ಮಾಡಿ ಆಮೇಲೆ ಮತ್ತೆ ನಮ್ಗೆ ಅಹಮದಾಬಾದ್ ಫ್ಲೈಟ್ ಇರೋದು. ಬಿಕಾಸ್ ಡೈರೆಕ್ಟ್ ಫ್ಲೈಟ್ ಸ್ವಲ್ಪ ಜಾಸ್ತಿ ಇತ್ತು. ಅದಕ್ಕೆ RCB ಮ್ಯಾಚ್ ಇರೋದ್ರಿಂದ ಯೂಶ್ವಲಾಗಿ ಅಹಮದಾಬಾದ್ ಟು ಬ್ಯಾಂಗ್ಳೂರ್ ಟು ಅಹಮದಾಬಾದ್ ಒಂದು 7,000 ಮುಗೋಗುತ್ತೆ. ಬಟ್ 30,000 ಮಾಡಿದ್ದಾರೆ ಫ್ಲೈಟ್ನ ಒಂದು ಸೈಡ್. ಸೊ ಒಂದಷ್ಟು ಪಂಜಾಬ್ ಸಪೋರ್ಟ್ ಮಾಡೋ ಪ್ಲೇಯರ್ಸ್ನ ನೋಡ್ತಾ ಇದ್ದೀನಿ ಏರ್ಪೋರ್ಟಲ್ಲಿ. ಸೊ ಒಂಚೂರು ವೈಬ್ ಚೇಂಜ್ ಆಗಿದೆ ಈಗ. ನಮ್ಮ ಬೆಂಗಳೂರು RCB ಟಿ ಶರ್ಟ್ ಇತ್ತು. 1-2 ಪಂಜಾಬ್ ಟಿ ಶರ್ಟ್ಸ್ ನೋಡಿದೆ.
ಸೊ ನಾನು ಮತ್ತು ತುಂಬ ಬರ್ಗರ್ ತಿಂದ್ಬಿಟ್ಟು ಎದೆಲ್ಲ ಉರಿತಾ ಇದೆ. ಅವ್ನಿಗೆ ನಿಲ್ವಂತ ಸ್ವಲ್ಪ, ಬಟ್ ನನಗೆ ಸಖತ್ ಜಾಸ್ತಿ ಯಾಕಾದ್ರೂ ತಿನ್ನೋ ಅನ್ನಿಸ್ಬಿಟ್ಟಿದೆ ಗೈಸ್. ಅದಕ್ಕೆ ಒಂದು ಕಾಫಿ ತೊಗೊಳ್ಳೋಣ ಅಂತ ನಮ್ಮ ನಮಗೆ ಸ್ಟಾರ್ ಬಕ್ಸ್ ಕರ್ಕೊಂಬಂದಿದ್ದಾನೆ. ಕರ್ಕೊಂಬಂದಷ್ಟೇ ಕಾಫಿ ಕುಡಿದ್ಬಿಟ್ಟು ಕನೆಕ್ಟಿಂಗ್ ಫ್ಲೈಟ್ ಅಲ್ವಾ, ಬೇಗ ಹೋಗಿ ನೆಕ್ಸ್ಟ್ ಫ್ಲೈಟ್ ಹತ್ತಬೇಕು. ನಾವು ಒಂಥರ ಫ್ಲೈಟ್ನ ಬಸ್ ಚೇಂಜ್ ಮಾಡ್ದಂಗೆ ಮಾಡ್ತಾನೆ ಇರ್ತೀವಿ, ಒಂದು ಸ್ಟಾಪಿಂದ ನಾವು ಕೊತ್ತಂಬರಿ ಫ್ಲೈಟಲ್ಲೇ ನಮಗೆ ಸ್ವಲ್ಪ ಅಭ್ಯಾಸ ಆಗ್ಬಿಟ್ಟು ಒಂದೇ ಫ್ಲೈಟಲ್ಲಿ ಹೋಗ್ಬೋದಿತ್ತು, ಬಟ್ ನಾವು ಎರಡೆರಡು ಫ್ಲೈಟಲ್ಲಿ ಕೂತ್ಕೊಂಡು ಹೋಗೋಣ ಅಂತ. ಬಸ್ಸಲ್ಲೆಲ್ಲ ಸೀಟ್ಸ್ ಎಲ್ಲ ಇರುತ್ತಾ? ಬಸ್ಸಲ್ಲಿ ನಿಂತ್ಕೊಂಡು ಹೋಗ್ತಾರೆ ಅನ್ಸುತ್ತೆ. ಹೌದಾ? ಬಸ್ಸಲ್ಲಿ ಡ್ರೈವರ್ಸ್ ಇರ್ತಾರ? ಗೈಸ್ ನೋಡಿ, ನಾವು ಗೋವಾ ಏರ್ಪೋರ್ಟ್ದು ನಿಮಗೆ ವಿಷನ್ ತೋರಿಸ್ತಾ ಇದ್ದೀವಿ ನೋಡಿ. ಗೋವಾ ಏರ್ಪೋರ್ಟ್ ಇದು ಒಂದು ಇದರಲ್ಲಿ ಅರ್ಧ ಫ್ಲೈಟ್ಸ್ ನಮ್ಮ ಟುಮ್ದೆ, ಆ ಕಡೆ ಅರ್ಧ ನಂದು. ಮನೆ ಹತ್ರ ಪಾರ್ಕಿಂಗ್ ಇಲ್ಲ ಅಂತೇಳಿ ಗೋವಾಲ್ಲಿ ನಿಲ್ಸಿದ್ವಿ. ಕಾಫಿ ಕುಡಿಯೋಕೆ ನೋಡಿ ಗೋವಾಗೆ ಬಂದಿದ್ದೀವಿ ನಾವು. ಸೊ ಹೈ ಕ್ಯಾಲರೀಸ್ ಕಾಫಿ ತೊಗೊಂಡು ಇಬ್ಬರು ಒಂದೊಂದು ಕೋಲ್ಡ್ ಕಾಫಿ ಸ್ಟಾರ್ ಇನ್ನೊಂದು ಗೇಟಲ್ಲಿ ಎಂಟ್ರಿ ಕೊಡ್ತಾ ಇದ್ದೀವಿ. ಗೈಸ್ ಆ್ಯಕ್ಚುಲಿ ನಾವು ಮ್ಯಾಚ್ ನೋಡೋಕೆ ಹೋಗ್ತಿದ್ವಿ, ಆನ್ ದ ವೇ ಕಾಫಿ ಕುಡಿಬೇಕು ಅಂತಂದ್ರೆ ಡ್ರೈವರ್ಗೆ ಗೋವಾ ಕಡೆ ತಿರ್ಸು ಅಂದ್ವಿ. ಡ್ರೈವರ್ ಸಾರಿ ಪೈಲಟ್ಗೆ. ನಾವು ಕಾಫಿ ತೊಗೊಂಡ್ಬಿಟ್ಟಿದ್ವಿ, ಬಟ್ ಇಲ್ಲಿ ಮತ್ತೆ ಲಗೇಜ್ ಎಲ್ಲ ಚೆಕ್ ಮಾಡ್ತಾರಲ್ಲ, ನಾವು ಕಾಫಿ ತೊಗೊಂಡೋಗಂಗಿಲ್ಲ. ಅದಕ್ಕೆ ಇಲ್ಲೇ ನಿಂತ್ಕೊಂಡು ಕಾಫಿ ತುಂಬ ಜಾಸ್ತಿ ಶುಗರ್ ಇದೆ, ಸ್ವಲ್ಪ ಕುಡಿದ್ಬಿಟ್ಟು ಹಾಕ್ಬಿಟ್ರದ ಡಬ್ಬಕ್ಕೆ ಹೋಗೋಣ ಅಂತಿದ್ದೀವಿ. ತುಂಬ ಟೈಮ್ ಇದೆ, ಮತ್ತೆ ಒಂದು 20-30 ನಿಮಿಷ ಇದೆ. ಸಖತ್ ಸ್ವೀಟ್ ಇದೆ, ನನಗಂತೂ ಆಗ್ತಾಯಿಲ್ಲ ಕುಡಿಯೋಕ್ಕೆ. ತುಂಬ ಫುಲ್ ಕುಡಿದು ಖಾಲಿ ಮಾಡ್ಬಿಟ್ಟ. ಸೊ ಲಗೇಜ್ ಚೆಕ್ ಆಗಿದೆ, ವಾಪಸ್ ಪ್ಯಾಕ್ ಮಾಡ್ಕೊತಾ ಇದ್ದೀವಿ. ನನಗೆ ಯಾಕೋ ಇವ್ನು ನೋಡೇ ನಾನು ಡಬಲ್ ಚೆಕ್ ಮಾಡಿದ್ರು ಅನ್ನಿಸ್ತಿದೆ. ಇವನು ಜಾಕೆಟ್ ತೆಗೆದ್ರೆ ಟೀ ಶರ್ಟ್ ಹಾಕೊಂಡು ನಿಂತ್ಕೊಂಡು ಬನಿಯನ್ ಹಾಕೊಂಡು ಹಾಕು ನೋಡಿ. ಎಷ್ಟು ನಾಯಿ ಕರ್ಕೊಂಡ್ಬಂದಿದ್ದಾರೆ ನೀರು. ಅದಕ್ಕೆ ಸ್ಪೆಷಲ್ ಪರ್ಮಿಷನ್ ತೊಗೋಬೇಕು ಫ್ಲೈಟಲ್ಲಿ ಕೂತ್ಕೊಳ್ಳೋಕ್ಕೆ. ಹಾಂ ನೋಡಿದ್ರ ಇವನ್ನ ನಾನು ಗೋವಾ ಕರ್ಕೊಂಡ್ಬಂದು ಕಾಫಿ ಕುಡಿಸಿದ್ರೆ ನನ್ನೇ ನಾಯಿ ಅಂತವನಲ್ಲ ಇವನು. ಅಲ್ಲ ಗೈಸ್, ನಮ್ಮ ರಾಣಿ ಕರ್ಕೊಂಬರ್ಬೋದು ಅಂತ ಕೇಳಿದ್ರು ಗೈಸ್, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಡ್ತವಲ್ಲ ಅಣ್ಣ. ಆಚೆ ಹೋಗೋಷ್ಟು ಟೈಮ್ ಇಲ್ಲ ಗೈಸ್. ನಾನು ಟೆಡಿ ಬೇಕಾಗ್ತದೆ ಗೈಸ್. ನನ್ನ ಬಾಯಿ ಇಲ್ಲಿಗೆ ಅವ್ನು ಹೇಳಿದ ತಕ್ಷಣ ಇಲ್ಲಿ ಬಂತು, ಮತ್ತೆ ಹೇಳೋಕ್ಕಾಗಲ್ಲ, ಬ್ಲಾಗಲ್ಲಿ ಹೇಳೋಕ್ಕಾಗಲ್ಲ. ಬನ್ನಿ ಗೋವಾ ಸ್ಪೆಷಲ್ ಐಟಮ್ಸ್ ನೋಡೋಣ. ಫೈನಲಿ 1 hour ಇಲ್ಲಿ ಸ್ಪೆಂಡ್ ಮಾಡಿ ಒಳಗೆ ಹೋಗ್ತಾ ಇದೀವಿ ಇನ್ನೊಂದು ಫ್ಲೈಟ್ ಹತ್ತಕ್ಕೆ. ಲೆಟ್ಸ್ ಗೋ ಗೈಸ್. ಸೊ ಅಲ್ಲಿಂದ ಹತ್ತಿ ಇನ್ನೊಂದು ಫ್ಲೈಟ್ ಹತ್ತಿದ್ದೀವಿ. ಈಗ ನಾನು ದೂರ ಕೂತಿದ್ದೀವಿ. ಅಲ್ಲಿದ್ದಾನೆ, ಇಲ್ಲಿದ್ದೀನಿ. ನೋಡಿ ಆಡಿಟೋರಿಯಂ ಎಷ್ಟು ಹೊಡೆದಿದೆ. 1,30,000 ಕೆಪಾಸಿಟಿ ಇರ್ತಾರೆ ನನ್ನ ಪ್ರಕಾರ, ತುಂಬ ಜನ ಇರ್ತಾರೆ. ಎನ್ ಬ್ಲಾಕ್ ನಂದು. ಸೊ ಯಾವ ಗೇಟ್ ಆಗಿರುತ್ತೆ? ಗೇಟ್ 1B. ಗೈಸ್ ಫೈನಲಿ ರೀಚ್ ಆದ್ವಿ. ನಮ್ಮ ತುಂಬ್ಗೆ ಒಂದು ಗಿಫ್ಟ್ ಇದು ಪ್ಯಾಕ್ ಕೊಟ್ಟರು, ಒಂದು ಪ್ಯಾಕ್ ಥರ ಕೊಟ್ಟರು. ಅದನ್ನೆಲ್ಲ ತಿಂದು ಖಾಲಿ ಮಾಡ್ಬಿಟ್ಟ. ನಾನು ಹೋಟೆಲ್ ರೂಮ್ಗೆ ಹೋಗಿ ನಿಮ್ಗೆ ತೋರಿಸ್ತೀನಿ. ಸೊ ನಮ್ಮ ಲಗೇಜ್ ಬಂದಿಲ್ಲ, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ ಲಗೇಜ್ಗೆ. ಅದು ಎತ್ಕೊಂಡ್ರೆ ಸೀದಾ ಕ್ಯಾಬ್ ಎತ್ಕೊಂಡು ಹೋಗ್ಬಿಡೋದೆ. ಗೈಸ್ ಫೈನಲಿ ಲಗೇಜ್ ಎತ್ಕೊಂಡು ಈಗ ಬಂದಿದ್ದೀವಿ. ನಮ್ಮ ಕ್ಯಾಬ್ ಬರುತ್ತೆ, ಕ್ಯಾಬ್ ಪಿಕ್ ಮಾಡ್ಕೊಂಡು ಹೋಗ್ತಾರೆ, ಹೋಟ್ಲಿಗೆ ಡ್ರಾಪ್ ಮಾಡ್ತಾರೆ. ಅಲ್ಲಿಂದ ರೆಡಿಯಾಗಿ ಪಟ್ ಅಂತ ಸ್ಟೇಡಿಯಮ್ಗೆ ಹೋಗ್ಬೇಕು. ಎಷ್ಟೋ ಗೈಸ್ ಲಗೇಜ್ನ ಕ್ಯಾಬ್ಗೆ ಹಾಕೋ ಟೈಮ್. ಸೊ ಫೈನಲಿ ಅಲ್ಲಿಂದ ಹೋಟೆಲ್ ರೀಚ್ ಆಗಿದ್ದೀವಿ. ಈಗ ಇಲ್ಲಿಂದ ಹೋಗಿ 2 ಗಂಟೆ ಟೈಮು, 4 ಗಂಟೆಗೆ ನಾವು ಕೆಳಗೆ ಬರಬೇಕು. ಸೊ ಬೇಗ ಫಟ್ ಅಂತ ಹೋಗಿ ರೆಡಿ ಆಗಿಬಿಟ್ಟು ಸ್ಟೇಡಿಯಮ್ಗೆ ಹೋಗಬೇಕು. ಲೆಟ್ಸ್ಕೋ. 4 ಗಂಟೆಗೆ ಸ್ಟೇಡಿಯಂ ಓಪನ್ ಆಗುತ್ತಂತೆ, ಅಂದರೆ ಒಳಗೆ ಹೋಗ್ಬೋದು, ಗೇಟ್ ಓಪನ್ ಆಗುತ್ತೆ. ನಾವು ಬರ್ತಾ ಜಾಕೆಟ್ ಹಾಕೊಂಡ್ಬಂದ. ಇಲ್ಲಿ ಸೆಕೆ ಹೆಂಗಿದೆ ಅಂದರೆ ಮೋದಾಬಾದಲ್ಲಿ ನೆಕ್ಸ್ಟ್ ಲೆವೆಲ್ ಸೆಕೆ. ಗೈಸ್ ಸೊ ಇವತ್ತಿನ ರೂಮ್ ಟೂರ್ನ ನಮ್ಮ ಟುಮ್ ಕೊಡ್ತಾನೆ. ಟುಮ್ ಬಾಯ್ಲಿ. ಸೊ ನಾನು ಹೊಸಬ, ನಂಗೆ ಗೊತ್ತಿಲ್ಲ ಏನೇನು ಅಂತ. ಸೊ ನಮ್ಮ ಟುಮ್ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತಾನೆ. ಡೋರ್ ಆಚೆಯಿಂದ ಬರಲ್ಲ, ಲಾಕ್ ಹಾಕೊಂಡ್ಬಿಟ್ಟು ಆಮೇಲೆ. ಸೊ ಫಸ್ಟ್ ಕೀ ಹಾಕ್ಬೇಕು ನೋಡಿ. ಕೀ ಹಾಕಿ ಕೀಸೋದಲ್ಲ. ಹಾಂ ಲಾಕ್ ಹಾಕ್ಸ್ಕೊಂಬಿಟ್ಟ ಗೈಸನು. ಹಿಡ್ಕೊಂಡು ಸುಮ್ಮನೆ ಹಮ್ಮಿಕೊಂಡು ಒಳಗಿದ್ವಿ. ಪಕ್ಕಕ್ಕೆ ನಾನೇ ನಿಂಗೆ ಹೇಳ್ಕೊಡೋ ಥರ ಇದು ನಾನು ಮಾಡ್ತೀವಿ. ಕೀನ ಎಲ್ಲೆಲ್ಲ ಇಟ್ಟು ಮತ್ತೋಗ್ಬಿಡ್ತೀವಿ ಅಂತ ಇಲ್ಲಿ ಹಾಕ್ಬೇಕು. ಅದು ಕಾರ್ಡ್ ಅಂತಾರೆ. ಓಕೆ ಕಾರ್ಡು. ಓ ಹಿಂಗೆ ಆನ್ ಆಗುತ್ತಾ? ತೋರಿಸ್ಬಿಡ. ಹಿಂಗೆ ಆನ್ ಆಗುತ್ತಾ? ಓಕೆ ಓಕೆ. ನೋಡಿ ಗೈಸ್, ಡಬಲ್ ಡೋರ್ ಫ್ರಿಜ್ಜು. ಯಾವುದು ಇದಾ? ಲಾಕ್ ಆಗ್ಬಿಟ್ಟೈತೆ. ಹಾಂ, ಇದು ಡಬಲ್ ಡೋರ್ ಫ್ರಿಜ್ ಅಂತೆ. ಫ್ರಿಜ್ ಅಂದರೆ ಫ್ರಿಜ್ ಅಂದರೆ ಬಟ್ಟೆ ಒಗ್ಯೋದ. ಇಲ್ಲಿ ಬಟ್ಟೆ ಒಗ್ಯೋದ. ಎಲ್ಲಿ? ಇಲ್ಲಿ ಕೂತ್ಕೊಂಡು ಒಳಗೆ ಬಟ್ಟೆ ಒಗ್ಯೋದ. ಎಲ್ಲಿ ಹೋಗಿ ತೋರಿಸು ಕೂತ್ಕೊಂಡು.
ಒಡಕಿಡ್ದು ಹೋದ್ರೆ ಮಗನೇ. ನೋಡಿ ಇದು ನಮ್ಗೆ ಅಂತ ಗೀಯವೆ ಹೋಗ್ಬೇಕಾದ್ರೆ ಮನೆಗೆ ತಗೊಂಡು ಈ ಕಡೆ ಬಲನ ಇದೇನಿದೆ ನೋಡಿ ಇದು ಓವನ್. ಓಕೆ ಓವನ್, ಚಿಕ್ಕದಾಗಿ ಓವನ್. ಓಕೆ ಇದು ವಾಷಿಂಗ್ ಮಿಷಿನ್. ಇದ್ರಲ್ಲಿ ನೀವು ಕುತ್ಕೊಂಡ್ರೆ ಬಟ್ಟೆ ಅಲ್ಲೇ ಹೇಳಿದೆ ಅದು ವಾಷಿಂಗ್ ಮಿಷಿನ್ ಅಂತ ಹೇಳಿದ್ದು. ಫ್ರಿಜ್ ಡಬಲ್ ಡೋರ್ ಸುಮ್ಸುಮ್ನೆ ಹೊಡಿತಾನೆ. ಅಲ್ಲ ಕಣೋ, ಅಲ್ಲ ನೀನು ವಾಶ್ ಮಾಡೋದು ಒಳಗ್ ಕುತ್ಕೊಂಡು ಅಂತಾನೆ ಒಳಗೋದೆ. ಈಗ ವಾಷಿಂಗ್ ಮಿಷಿನ್ ಚೇಂಜ್ ಮಾಡ್ಬಿಟ್ಟೆ ನೀನು. ಫ್ರಿಜ್ ಅಂದ್ರೆ ಒಳಗ್ ಕುತ್ಕೊಂಡ್ ಬಟ್ಟೆ ಒಗೆಯೋದು ಅಂದಲ್ಲೋ. ವಾಷಿಂಗ್ ಮಿಷಿನ್ ಅಂದ್ರೆ ವಾಷಿಂಗ್ ಮಿಷಿನ್ ಅಂದ್ರೆ ಗೊತ್ತಿಲ್ಲ, ದೊಡ್ಡವ್ರು ಕೇಳ್ತೀವಿ. ಸರಿ, ವಾಷಿಂಗ್ ಮಿಷಿನ್ ಅಂದ್ರೆ ಇದು ಡ್ರೈಯರ್ ಅಂದ್ರೆ ಬಟ್ಟೆ ಒಗದ್ಮೇಲೆ ಅಲ್ಲಿ ಒಣಗತ್ತೆ, ಕೋಲ್ಡ್ ಆಗಿ ಬಟ್ಟೆ ಒಣಗಿ ಆಚೆ ಬರುತ್ತೆ. ಕೋಲ್ಡ್ ಆದ್ರೆ ಬಟ್ಟೆ ಒಣಗದ. ಓಕೆ ಓಕೆ. ಇದು ಸ್ಟಿಚಿಂಗ್ ಮಿಷಿನ್. ಹೌದು, ಇದಾ ಸ್ಟಿಚ್ ಮಾಡೋದು. ಏನ್ ಸ್ಟಿಚ್ ಮಾಡ್ಕೊಳ್ಳೋದು? ಬಟ್ಟೆ ಗಿಟ ಕಿತ್ತೋದ್ರೆ ಇದು ಇಟ್ಕೊಂಡು ಇದ್ರ ಮೇಲೆ ಇಟ್ಟು ಸ್ಟಿಚ್ ಮಾಡ್ಸೋದು. ಓಕೆ ಓಕೆ. ಇದು ಕುಕ್ಕರ್. ಕುಕ್ಕರ್ ಇದರಲ್ಲಿ ಅನ್ನ ಹಾಕ್ಬಿಟ್ಟು ನೋಡಿ ನೀರೈತೆ, ಅಕ್ಕಿ ಹಾಕ್ಬಿಟ್ಟು ಕ್ಲೋಸ್ ಮಾಡಿ 10 ನಿಮಿಷ ಬಿಟ್ಟು ರೈಸ್ ಬರುತ್ತೆ. ಓಕೆ ಓಕೆ. ಹಿಂಗ್ ಮಾತ್ರ ಮಾಡ್ಕೊಂಡ್ರೆ ಅಲ್ಲ, ಅದೇ ಕುಕ್ಕರ್ ಯೂಸ್ ಮಾಡಿ ಕಾಫಿನೂ ಮಾಡ್ಕೊಂಡೆ. ಇದೇನು? ಇದು ಮಂಚ. ಇದು ಎಲ್ಲ ಆಗುತ್ತೆ ಮಂಚ. ಯಾರಿಗೆ ಹೇಳ್ಬೇಕಿತ್ತು, ಈಗ ಸೀದಾ ಕಾಫಿ ಸುರಿಸ್ಬಿಡ್ತಿದ್ದೆ. ಅಲಾರಾಮ್ ಇಡಕ್ಕೆ. ಇದು ಫೋನು. ಹಲೋ, ಇದು ಫೋನು. ಇದು ಇದೇನಿದು ಹೊಸದಿತ್ತ ನೋಡಕ್ಕೆ? ಇದು ಕ್ಯಾಲ್ಸಿ. ನೋಡಿ ಲೆಕ್ಕ ಹಾಕಿ ನಂಬರ್ಗಳ ಕ್ಯಾಲ್ಸಿ. ಗೈಸ್ ಆಕ್ಚುಲ್ ಆಗಿ ಜಾಗ ಸಕ್ಕತ್ತಾಗಿದೆ ನೋಡಿ, ಸಕ್ಕತ್ತಾಗಿದೆ. ಸೊ ಐ ರಿಯಲಿ ಲವ್ಡ್ ಇಟ್. ವಾಶ್ರೂಮ್ ತೋರಿಸ್ತೀನಿ, ಸೈಕ್ ಆಗಿ ಹೋಗ್ತೀರಾ ನೋಡಿ. ಕಾಫಿ ಕುಡಿತಾ ಇರ್ತೀನಿ ನೋಡಿ. ಸ್ವಿಮ್ಮಿಂಗ್ ಪೂಲ್ ಇದೆ ಇಲ್ಲಿ ಕೆಳಗೆ, ಕಾಣ್ತಿದೆ ಇಲ್ಲಿ. ಬಟ್ ಆ ಪೂಲ್ಗೆ ಹೋಗೋಕ್ಕೂ ನಮ್ಗೆ ಟೈಮ್ ಇಲ್ಲ ಈಗ, ಬಿಕಾಸ್ ವಾಪಸ್ ನಾವು ಬರೋಷ್ಟ್ರಲ್ಲಿ ಮ್ಯಾಚ್ ಮುಗಿಸಿ ಎಷ್ಟೊತ್ತಾಗುತ್ತೆ ನಮ್ಗೆ ಗೊತ್ತಿಲ್ಲ. ಅಂಡ್ ಆಲ್ಸೋ ಬೆಳಗ್ಗೆನೆ ಎದ್ದು ನಾವು ವಾಪಸ್ ಫ್ಲೈಟ್ ಎತ್ಕೊಂಡು ಹೋಗ್ಬೇಕು. ವಾಶ್ರೂಮ್ ತೋರಿಸ್ತೀನಿ. ತೆಗಿಯಪ್ಪ ವಾಶ್ರೂಮ್ ಸಾಯಿ. ಹೆಂಗಿದೆ ಇಲ್ಲಿ ಬಿಡಿ, ಅದ್ರ ಬಗ್ಗೆ ಹೇಳೋದು ಬೇಡ. ನೋಡಿ, ಇದು ಮಿರರ್, ಇಲ್ಲಿ ಮಖ ತೊಳೆಯೋದು, ಇದು ಸ್ನಾನ ಮಾಡೋದು, ಇಲ್ಲೂ ಸ್ನಾನ ಮಾಡೋದು, ಇಷ್ಟೇ. ಓಕೆ ಅಲ್ಲ? ಹೆಂಗಿದೆ ಅಂತ ಕಾಮೆಂಟ್ ಹಾಕಿ. ಬನ್ನಿ ಈಗ ಫಟಾಫಟ ರೆಡಿ ಆಗಬೇಕು. RCB ಟಿ ಶರ್ಟ್ ಹಾಕೊಂಡು ಮ್ಯಾಚ್ ನೋಡೋಕೆ ಹೋಗ್ಬೇಕು. ಲೆಟ್ಸ್ ಗೋ ಗೈಸ್, ಲೆಟ್ಸ್ ಗೋ ಗೈಸ್, ಲೆಟ್ಸ್ ಗೋ. ಸ್ನಾನಕ್ಕೆ ಅಂತ ನಾನು ತುಂಬ ರೆಡಿ ಆಗಿದ್ದೆ ಹೋಗೋಕ್ಕೆ. ನಾನು ಆದ್ಮೇಲೆ ಹೋಗೋಣ ಅನ್ಕೊಂಡಿದ್ದೆ, ಬಟ್ ಕೆಳಗಡೆ ಲಂಚಿಗೆಲ್ಲ ವೆಯ್ಟ್ ಮಾಡ್ತಿದ್ದಾರೆ. ಸೊ ಲಂಚ್ ಮಾಡೋಕೆ ಹೋಗೋಣ ಬನ್ನಿ. ಸೊ ನಮಗೆ ಟಿಕೆಟ್ ಸಿಕ್ಕಿದೆ ನೋಡಿ, ಇದು ನಮ್ಮ RCB ಟಿಕೆಟ್, ಮ್ಯಾಚ್ ಟಿಕೆಟ್, ಬ್ಲಾಕ್ H ಅಂತೆ. ಹುಷಾರಾಗಿ ಇಟ್ಕೋಬೇಕು. ಇವನ ಹತ್ರ ಇಟ್ಟರೆ ಹುಷಾರಾಗಿ, ನಾನು ಕುಡಿಲಿ ಹುಷಾರಾಗಿ ಇಟ್ಕೊ. ಏನಾದ್ರು ಆದರೆ ಮಗನೇ ಅದನ್ನ ಅಲ್ಲಿಟ್ಟಿದ್ದಾನೆ. ಬ್ಲಾಗಲ್ಲೂ ರೆಕಾರ್ಡ್ ಮಾಡ್ಕೋತೀನಿ, ಇಲ್ಲಿ ಇಟ್ಟಿದ್ದಾನೆ. ಲಂಚಿಗೆ ಬಂದಿದ್ದೀವಿ. ಫುಲ್ ಬ್ಯಾಟಿಂಗ್ ಮಾಡ್ಕೋಬೇಕು, ಬಿಕಾಸ್ ಅಲ್ಲಿ ಹೋಗಿ ನಾವು ಕಿರ್ಚ್ಬೇಕಲ್ಲ, ನೆಕ್ಸ್ಟ್ ಲೆವೆಲ್ ಕಿರ್ಚ್ಬೇಕು. ಲೆಟ್ಸ್ ಗೋ. ನನ್ನ ಫೇವ್ರೆಟ್ ರಸ್ಮಲೈನೂ ಇದೆ. ಹೆಂಗಿದೆ ಅಂದರೆ ನಾವು ಇವತ್ತು ಡಯಟ್ ಮಾಡೋ ಪರಿಸ್ಥಿತಿ ಇಲ್ಲ. ನಾರ್ಮಲಾಗಿ ಮಾಡಲ್ಲ, ಇವತ್ತು ಸ್ವಲ್ಪ ಜಾಸ್ತಿ ತಿಂತೀನಿ ಗೈಸ್. ಇವತ್ತು ಬಾರಿಸ್ಬಿಡೋದೆ ಗೈಸ್, ಬಿಕಾಸ್ ಈ ಥರ ದಿನ ಬರಲ್ವಲ್ಲ ಗೈಸ್. ಯಾಕಂದ್ರೆ ಇವತ್ತು ಕಪ್ಗೆಲ್ಲ ಖುಷಿಯಲ್ಲಿ ನಾವು ಜಾಸ್ತಿ ತಿನ್ಬೇಕು. ಎನರ್ಜಿ ಬೇಕು. ಆಮೇಲೆ ತಲೆ ಸ್ವಲ್ಪ ಬಿದ್ದೋಗ್ಬಿಟ್ರೆ ಕಪ್ಪಿಗೆ ಎತ್ಕೊಂಡ್ಬರ್ತಾರೆ. ನೋಡ್ತಿದ್ರೆ ಬ್ರೋ ಎನರ್ಜಿ ಬೇಕಲ್ಲ. ಫಸ್ಟು ಚಾಟ್ ಹೇಳಿದ್ದೀವಿ, ಚಾಟ್ ತಿನ್ನೋಕ್ಕೆ. ಆಪ್ರಿ ಚಾಟ್ ಏನೇನು ಬೇಕೆಲ್ಲ ಹಾಕೊಂಡ್ಬಂದು ಬ್ಯಾಟಿಂಗ್ ಹೊಡಿತಾ ಇದ್ದೀವಿ. ಹೇಳ್ತಾವ್ ನೋಡಿ, ಏನು ಜಾಸ್ತಿ ತಿನ್ಬಿಟ್ಟು ಹೊಟ್ಟೆ ತುಂಬ ಹೋಯ್ತು. ರೂಮಿಗೆ ತೊಗೊಂಡು ಹೋಗೋದ ಸ್ವಲ್ಪ ಅಂತ ಕೇಳ್ತೀನಿ. ಅದೇ ಇನ್ನು ಎಷ್ಟೆಷ್ಟು ತಿನ್ನೋದಿದೆ. ನಾನು 10% ಆಫ್ ದ ಫುಡ್ಡು ತಿನ್ನೋಕ್ಕಾಗಿಲ್ಲ ಇಲ್ಲಿ, ಚೀಟ್ ಡೇ ಅಂತ ಅಂದ್ಕೊಂಡ್ರು. ನೋಡಿ, ಐಸ್ ಕ್ರೀಮ್ ಕೂಡ ಕೋನು ಇಟ್ಟಿದ್ದಾರೆ ಇಲ್ಲಿ, ಕೋನ್ ಐಸ್ ಕ್ರೀಮ್. ನಾನು ತೋರಿಸೋಷ್ಟರಲ್ಲಿ ಒಂದು ರಸಮಲೇನೇ ಇಳಿಸ್ಬಿಟ್ಟು ಅವನೇ. ಸೊ ಫೈನಲಿ ಹೊರಟಿದ್ದೀವಿ, ಲೆಟ್ಸ್ ಗೋ. ಗೈಸ್ ಸಖತ್ ಹ್ಯುಮಿಡಿಟಿ ಇದೆ ಇಲ್ಲಿ, ಒಂಥರ ಫುಲ್ ಬೆವರು ಸೆಕೆ ಫೀಲಿಂಗು. ಗೈಸ್ ಒಂಥರ ನರ್ವಸ್ ಫೀಲಿಂಗು, ಗೆಲ್ತಾರ ಇಲ್ವಾ, ಏನಾಗುತ್ತೋ ಅನ್ನೋ ಫೀಲಿಂಗು. ಐ ಆಮ್ ಸೂಪರ್ ಎಕ್ಸೈಟೆಡ್, ಆಲ್ಸೋ ನರ್ವಸ್. ಗೈಸ್ ಫುಲ್ ಹಬ್ಬದ ವಾತಾವರಣ, ನೆಕ್ಸ್ಟ್ ಲೆವೆಲ್ ಬಿಸಿ. ನೋಡಿ, ರೋಡಲ್ಲಿ ಚೇಂಜ್ ಮಾಡ್ಕೋತಾರೆ ಟಿ ಶರ್ಟ್ನ. ನೋಡಿ ಜನ, ಇಲ್ಲಿ ನೋಡಿ ಗೈಸ್ ಹೆಂಗೆ ಹೋಗ್ತವ್ರೆ ಜನ. ಅಯ್ಯಪ್ಪ, RCB ಟಿ ಶರ್ಟ್ ಆಗಿದ್ದಾರಲ್ಲ, RCB ಅಂತ ಎಲ್ಲ ಹೋಗ್ತಾ ಇದ್ದಾರೆ. ಸೊ ಫೈನಲ್ ನಾವೇ ಇಳ್ಕೊಂಡಿದ್ದೀವಿ, ಹೋಗ್ತಾ ಇದೀವಿ. ಲೆಟ್ಸ್ ಗೋ. ಏನ್ ಭಯ ಆಗ್ತಿದ್ಯಾ ಗೈಸ್? ವಾರ್ಗ್ ಹೋದಂಗೆ ಆಗ್ತಿದೆ. ಗೇಟ್ ದಾಟ್ಕೊಂಡು ಹೋಗ್ತಾವ್ರ ಜನ. ಆರಾಮ ಬ್ರೋ? ಯಾವ್ದು ನಿಮ್ದು ನಂಬರ್? ಜೇನಾ? ಓಕೆ ಸೂಪರ್. ನಾವು ಫ್ಲಾಗ್ ನೋಡ್ಬಿಟ್ಟು ಇಲ್ಲಿ ಸಿಗುತ್ತೆ ಅಂತ ಬಂದ್ವಿ. ಲಂಡನ್. ಥ್ಯಾಂಕ್ ಯು. ಇಲ್ಲೆಲ್ಲೂ ಸಿಗಲ್ಲ, ಸಿಗುತ್ತಾ? ನೋಡಿ ಇಲ್ಲಿ ಟಿ ಶರ್ಟ್ಸ್ ಇದೆ, ನೋಡೋಣ ಫ್ಲಾಗ್ ಇದೆಯಾ ಅಂತ. ನೋಡಿ, ಕಿಂಗ್ ಕೊಹ್ಲಿ ನಮ್ಮ RCB ಬೆಂಗಳೂರು.
ಫ್ಲಾಟ್ಸ್ ಎಲ್ಲ ಚಿಕ್ಕ ಚಿಕ್ಕದಾಗಿದೆ. ನೋಡಿ ಹೆಂಗೆ ಹೋಗ್ತಾವ್ರೆ ನೋಡಿ. ಅಯ್ಯೋ 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 ಯಪ್ಪ. ಗೈಸ್ ನಡೀತಾನೇ ಇದ್ದೀವಿ. ಎಷ್ಟು ದೂರ ಹೋಗ್ಬೇಕು ಗೊತ್ತಿಲ್ಲ. ಒಟ್ನಲ್ಲಿ ಒಳ್ಳೆ ಗುಂಪಲ್ಲಿ ಹೋದಂಗೆ ಹೋಗ್ತಾ ಇದೀವಿ ಎಲ್ಲ ನೋಡಿ. ನನ್ನ ಬಿಸ್ನೆಸ್ ನೋಡಿ, ರೋಡಲ್ಲೇ ನೀರು, ಸೈಡಲ್ಲಿ ಐಸ್ ಕ್ರೀಮು, ಒಳ್ಳೆ ಜಾತ್ರೆ, ಫುಲ್ ಜಾತ್ರೆ ಫೀಲಿಂಗ್ ನನಗಂತೂ. ಲಿಟ್ರಲಿ ಪೇಂಟಿಂಗು ಮಾಡ್ತಾರೆ. ಹತ್ರ ಹೋಗ್ತಾ ಗುಂಪು ಜಾಸ್ತಿ ಆಗ್ತಿದೆ ಆ್ಯಂಡ್ ಟೈಟ್ ಆಗ್ತಿದೆ ಓಡಾಡೋಕ್ಕೆ. ಈಗ ಒಬ್ರಿಗೊಬ್ರು ತಳ್ಕೊಂಡು ಓಡಾಡೋ ಥರ ಪರಿಸ್ಥಿತಿ ಬರೋ ಥರ ಇದೆ. ಟ್ರೈನ್ ಸೌಂಡು. ನೋಡಿ ಕ್ರೌಡ್. ಯಪ್ಪ. ಹಾಯ್ ಆರಾಮ್ ನೀವು ಆರಾಮ? ಹಾಯ್ ಗೈಸ್. ಸೊ ಇಲ್ಲಿಂದ ಬಿಲ್ಡಿಂಗ್ ಇತ್ತು, ಒಂದು ಬಿಲ್ಡಿಂಗ್ ಹತ್ಬಿಟ್ಟು ವಿಡಿಯೋ ಮಾಡೋಣ ಅನ್ಕೊಂಡ್ರೆ ಬಿಲ್ಡಿಂಗ್ ಮೇಲೆ ಹೋಗೋಕೆ 100 ರೂಪಾಯಿ ಅಂತ. ನಮ್ಮ ಹತ್ರ 100 ರೂಪಾಯಿ ಕ್ಯಾಶ್ ಚೇಂಜ್ ಇಲ್ಲ. ಆರಾಮ? ಸಬ್ಸ್ಕ್ರೈಬರ್ಸ್ ಸುಮ್ಮನೆ ಅಲ್ಲ, ನಿಜವಾಗ್ಲೂ ಸಬ್ಸ್ಕ್ರೈಬರ್ಸ್. ಗೈಸ್ ನನ್ನ ಮೀಟಪ್ ನೋಡಿ, ನಾನು ನೋಡಕ್ಕೆ ಜನ ಬಂದಿದ್ದಾರೆ ನೋಡಿ ಗೈಸ್. ಗೈಸ್ ಅಲ್ಲಿ ಗಾಡಿನೂ ಹೋಗದೆ ಇರೋ ಅಷ್ಟು ಜನ ಇದ್ದಾರೆ ನೋಡಿ, ಹೆಂಗ್ ಸಿಕ್ಕಾಕೊಂಡಿದೆ ಗಾಡಿ. ಗೈಸ್ ಫೈನಲಿ ಹೋಗ್ತಾ ಇದೀವಿ. ಟಿಕೆಟ್ ತೋರಿಸ್ಬಿಟ್ಟು ಹೇಳಿ ಟಿಕೆಟ್ ತೋರಿಸಿ. ಅಪ್ಪ ಗ್ಯಾಂಗ್ ಫುಲ್ಲು ನುಕ್ಕೊಂಡ್ ಬರೋಷ್ಟರಲ್ಲಿ ಸಾಕಾಯ್ತು. ಗಾಯ್ಸ್ ಇಂಡಿಯಾಸ್ ಬಿಗ್ಗೆಸ್ಟ್ ಸ್ಟೇಡಿಯಂ ಬನ್ನಿ, ಹಿಂಗಿದೆ ನೋಡೋಣ. ಗೈಸ್ ನನ್ನ ತಮ್ಮನ ಕೈ ಇಟ್ಕೊಂಡು ಆಡ್ತಾ ಇದೀನಿ, ಕಳ್ದೋಗ್ಬಿಟ್ರೆ ಕಷ್ಟ ಅಂತ. ಗೈಸ್ ಇಲ್ಲಿ ಇವರೆಲ್ಲ ನಿಂತಿದ್ದಾರಲ್ಲ, ನಾನು ಯಾಕೆ ಇಷ್ಟ ನಿಂತವ್ರೆ ಬಿಡ್ತಾ ಇಲ್ಲ ಅಂತ ನೋಡ್ತಾ ಇದೀನಿ. ನಾನು ಸಾಯಿಲು ಆಕ್ಚುಲ್ ಆಗೋರು ಬೇಡ್ಕೋತಾರೆ ನಮ್ಮನ್ನ ಒಳಗೆ ಬಿಡಿ ಅಂತ. ನಮ್ಮ ಹತ್ರ ಟಿಕೆಟ್ ಇತ್ತು ಅಂತ ಒಳಗೆ ಬಂದ್ಬಿಟ್ವಿ. ಈಗ ನೋಡಿ ಸ್ಟೇಡಿಯಂ ಆಚೆ ಎಷ್ಟು ದುಡ್ಡು ಕಪ್ಪಾಕ್ಬಿಟ್ಟವ್ರೆ. ಗೈಸ್ ದುಡ್ಡು ಕೊಟ್ಟು ಒಳಗೆ ಬಂದ್ರೆ ಇಲ್ಲೊಂದು ಲೈನ್ ಇದೆ ಗೈಸ್. ಈ ಲೈನ್ ಎಲ್ಲಿಗೆ ಹೋಗಿದೆ ಅಂತ ಗೊತ್ತಿಲ್ಲ ಇನ್ನು ಮುಂದೆ. ಗೈಸ್ ಹಿಂದೆ ಅವ್ರಿಗೂ ನಡ್ಕೊಂಡ್ಬಂದ್ರೆ ಗೇಟ್ ಓಪನ್ ಮಾಡ್ಬಿಟ್ಟವ್ರು, ಎಲ್ಲ ಒಳಗೆ ನುಗ್ಬಿಟ್ರು. ನಾವು ಹಿಂಗೆ ನಡ್ಕೊಂಡು ಹೋಗಿ ಲೈನಲ್ಲಿ ನಿಂತ್ಕೊಂಡೆ. ಗೈಸ್ ವರ್ಸ್ಟ್ ಗೈಸ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಇಲ್ಲಿ ಪ್ರಾಪರ್ ಆಗಿಲ್ಲ. ಒಂದು ಪ್ರಾಪರ್ ನಾನು ನೋಡಿ ಅಂದರೆ ಮೇ ಬಿ ತುಂಬ ಕ್ರೌಡ್ ಇದೆಯಲ್ಲ, ಮೇ ಬಿ ಅವ್ರಿಗೂ ಗೊತ್ತಾಗಲ್ಲ. ಇಷ್ಟು ಕ್ರೌಡ್ ಬಂದರೆ ಮತ್ತೆ ಕ್ಲೋಸ್ ಮಾಡ್ಬಿಟ್ರು. ಅಯ್ಯಯ್ಯೋ ಓನ್ಲಿ ಲೇಡೀಸ್ ಅಂತ ಫಸ್ಟ್ ಕಳಿಸ್ತವ್ರೆ, ನಾವ್ ಯಾವಾಗ ಹೋಗೋದು ಗೊತ್ತಿಲ್ಲ. ಗೈಸ್ ನಾವು ಗೇಟ್ 2 ಹೋಗ್ಬೇಕಿತ್ತಂತ ಗೇಟ್ 1 ಬಂದ್ಬಿಟ್ಟಿದೀವಿ. ಸೊ ಗೇಟ್ 2 ಇರೋದು ಆ ಕಡೆ ಕಾರ್ನರ್, ನಾವು ಪಕ್ಕ ಆಪೋಸಿಟ್ ಇದೀವಿ ಈ ಕಡೆ. ಸೊ ನಾವು ಆ ಕಾರ್ನರ್ಗೆ ಹೋಗ್ಬೇಕು. ಇವಾಗ ಎಷ್ಟು ಕಿಲೋಮೀಟರ್ ವಾಕ್ ಮಾಡೋದು ಗೊತ್ತಿಲ್ಲ. ಗೈಸ್ ಫೈನಲಿ ಎಷ್ಟೋ ಕಿಲೋಮೀಟರ್ ವಾಕ್ ಮಾಡಿದ್ಮೇಲೆ 1 or 2 ಸಿಕ್ಕಿದೆ. ಲೆಟ್ಸ್ ಗೋ. ಫೈನಲಿ ಒಳಗೆ ಬಂದು ಕೂತಿದ್ದೀವಿ. ಇಲ್ಲಿ ನಾನು ಆದಷ್ಟು ಮ್ಯಾಚ್ ವಿಡಿಯೋ ಮಾಡೋದು ಕಮ್ಮಿ ಮಾಡಬೇಕು, ಬಿಕಾಸ್ ಅಕೌಂಟ್ನ ಎಗರಿಸ್ಬಿಡ್ತಾರೆ. ಎಷ್ಟೋ ಜನರದ್ದು ಎಗರಿದೆ. ಸೊ ಹುಷಾರಾಗಿ ವಿಡಿಯೋ ಮಾಡಬೇಕು. ಸೊ ನಮ್ಮ ಪಕ್ಕ ಒಬ್ರು ಕೂತಿದ್ರು. ಆ ಕಡೆ ಕಾರ್ನರಲ್ಲಿ ದೊಡ್ಡ ಜಗಳಾನೇ ನಡೀತಿದೆ, ಹೊಡೆದಾಡೋ ರೇಂಜಿಗೆ. ಯಾಕೆಂದ್ರೆ ಸೀಟು ನಮ್ದು ಅಂತ. ಸೊ ಇಲ್ಲಿರೋನು ಮಿಸ್ ಆಗಿ ಕೂತ್ಕೊಂಡಿರೋದು, ಅವ್ನು ಆರಾಮಾಗಿ ನೋಡ್ತಾವನೆ. ಕೊನೆಗೆ ಎಲ್ಲ ಟಿಕೆಟ್ ತೊಗೊಂಡು ಕಲೆಕ್ಟ್ ಮಾಡಿ ನಂಬರ್ಗಳು ನೋಡಿದ್ಮೇಲೆ ಈ ಸೀಟ್ ನಮ್ದು ಅಂತ ಗೊತ್ತಾಗಿದೆ. ಕೇಳಿದ್ರೆ ಏನಾಯ್ತು ಇವಾಗ, ಪರವಾಗಿಲ್ಲ ಬಿಡಿ ಅಂತಾನೆ. ಆಮೇಲೆ 2 ನಿಮಿಷ ಸೀಟ್ ಬಿಟ್ಟರೆ ಯಾರೋ ಬೇರೆಯವ್ರು ಬಂದು ಕೂತ್ಕೊಂಡ್ಬಿಡ್ತಾರೆ. ಬೇರೆ ಮೆಸ್ಸೇ ನಡೀತಿದೆ ಇಲ್ಲಿ. ಇಲ್ಲಿ ಇವರೊಬ್ಬರೇ ಪಂಜಾಬು, ಎಕ್ದವರೆಲ್ಲ RCBನೇ. ಇವ್ರು ಪಂಜಾಬ್ ಅಂತೆ ಯಾರಿಗೂ ಹೇಳ್ತಾ ಇಲ್ಲ. 6 ಹೊಡ್ರು 4 ಹೊಡ್ರು ಎದುರಿತಾ ಇಲ್ಲ. ನಾನು ಯಾವ ಟೀಮ್ ನೀವು ಅಂತ ಕೇಳಿದ್ರೆ ಪಂಜಾಬ್ ಅಂತವ್ರು. ಈಗ ಗೈಸ್ ಇವರು ಪಂಜಾಬ್, ಇವರು पंजाब के छक्के लगेंगे. ಗೈಸ್ ಇಷ್ಟೊತ್ತು ಕಾನ್ಫಿಡೆಂಟ್ ಆಗಿದ್ವಿ. ನಮ್ಮ ಬ್ಯಾಟಿಂಗ್ ಸ್ಟಾರ್ಟ್ ಆದ್ಮೇಲೆ ಡಗ್ ಅಂತಿದೆ.
ಅದ್ರಲ್ಲಿ ಬೇರೆ ಪಕ್ಕದಲ್ಲೆಲ್ಲ ಪಂಜಾಬ್ ಅವ್ರು ಕೂತವ್ರು ಈಗ. ಸೊ ಬೇರೆ ಕಡೆಲ್ಲ ಪಂಜಾಬ್ ಅವ್ರು ಚೇಂಜ್ ಆಗ್ಬಿಟ್ಟವ್ರೆ. ಸೊ ನೋಡಿ ಯಾವ್ದಾದ್ರು ಹುಡುಗಿ ಚೆನ್ನಾಗಿರೋ ಹುಡ್ಕೊಂಡು ಹೋಗ್ತಾರೆ ಹುಡಿ ಹೊಡಿಯೋಕ್ಕೆ. ಕ್ಯಾಪಲ್ಲಿ ನಾವು ತಿನ್ನೋ ಅಂತ ಬಂದಿದ್ದು, ತುಂಬ ಹಸುವಾಗ್ತಿತ್ತು. ಮ್ಯಾಚ್ ನಡೀತಾ ಇದೆ, ಸರಿಯಾಗಿ ಹೊಡಿತವ್ರು ಅವರು, ಅದಕ್ಕೆ ರೇಗಿಸ್ತವ್ರು. ಅದಕ್ಕೆ ಸೈಡಿಗೆ ಬಂದಿದ್ವಿ ತಿನ್ಕೊಂಡು ಹೋಗ್ಬಿಟ್ಟು ಮತ್ತೆ ಎನರ್ಜಿಯಿಂದ ನಾವು ರೆಕ್ಸೋಣ ಅಂತ. ನಮ್ಮ ಟುಮ್ ಪಪ್ ತೊಗೊಂಡು ತಿನ್ಬಿಟ್ಟು ಮಗ ನೋಡಿ ಹೆಂಗೆ ಮಾಡ್ತಾವಂತ. ಗೈಸ್ ಒಂದು ಬಾಟ್ಲಿಗೆ 100 ರೂಪಾಯಿ ಅಂತೆ, ವಾಟರ್ ಬಾಟ್ಲಿಗೆ. ಗೈಸ್ ನೋಡಿ ಎಲ್ಲ ಪಪ್ಸ್ ತೊಗೊಂಡೆಲ್ಲ ಹಂಗೆ ಇಟ್ಬಿಟ್ಟವ್ರು ನೋಡಿ ಎಲ್ಲ. ಗೈಸ್ ಈಗ RCB ಗೆಲ್ಬೇಕು ಅಂದ್ರೆ ನಮ್ ಟುಮ್ ಈಗ ಅವನ ವಿದ್ಯೆನ ತೋರಿಸ್ಲೇಬೇಕು. ಬಾಯ್ ಇದರ್ಬೇಕು. ಇವನು ಉರ್ಸೋ ಅಂದ್ರೆ ಲಿಮಿಟ್ ಮೀರಿ ಉರಿಸ್ತವನೆ. ನನಗೆ ಅವನು ಪಾಪ ಅನಿಸ್ತಾ ಇದೆ. ಸುಮ್ಮನೆ ಇರು, ಬೇಡ ಆಯ್ತಾ, ಸುಮ್ಮನೆ ಇರು. ನಾನೇ ಉರ್ಸೋನು ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ. 8 ವರ್ಷದ ಅದಲ್ಲಿ ಇಟ್ಟುಕೊಂಡು ಹಂಗೆ ಹೇಳಿ ಗೈಸ್. ಹದಿನಾರು ಬಾಲಕ್ಕೆ 46 ರನ್ನು, ಕಪ್ಪು ನಮ್ದೇ ಗೈಸ್. 17 ವರ್ಷದ ಒಂದ್ ಲೆಕ್ಕ, ಇವತ್ತಿಂದ ಒಂದ್ ಲೆಕ್ಕ. ಕಪ್ ನಮ್ದೇ. 5 ಬಾಲ್ 30 ರನ್ ಗಾಯ್ಸ್. ಕಪ್ ಗೆದ್ಬಿಟ್ರಿ ನೋಡಿ ಬೆಂಚ್ ಚೇರ್ ಮೇಲೆ ನಿಂತಿದ್ದಾರೆ ನೋಡಿ, ಯಾರು ಕೂತಿಲ್ಲ. ಕಪ್ ತಗೊಂಡ್ಬರ್ತಿ ಮನೆಗೆ ಅಂತ ಇವಾಗ ಎಷ್ಟು ಖಾಲಿ ಇದೆ, ಇನ್ನು ಅರ್ಧ ಗಂಟೆ ಎಲ್ಲ ಆಚೆ ಬರ್ತಾರೆ. ಅದಕ್ಕೆ ನಾವು ಬೇಗ ಹೊಟ್ಬಿಟ್ವಿ. ಶೋಕೆ ಸೆಲೆಬ್ರೇಷನ್ ಮಿಸ್ ಮಾಡಿದ್ರು ಪರವಾಗಿಲ್ಲ ಅಂತ. ಗೈಸ್ ಈಗಲೇ ಹಿಂಗಿದೆ. ನನಗೆ ನಿಜವಾಗ್ಲೂ ಮ್ಯಾಚು ಕಪ್ ಗೆಲ್ಲೋದೊಂದು ಟೆನ್ಷನ್ ಆಗಿದ್ರೆ, ಕಪ್ ಗೆದ್ದ ಮೇಲೆ ವಾಪಸ್ ಹೆಂಗೆ ಹೋಗೋದನ್ನು ಟೆನ್ಷನ್ ಆಗಿಬಿಟ್ಟಿದ್ರು. ಕನ್ನಡ ಸಾಂಗು ನಾನು ರೋಡ್ಗೆ ಇಳಿದ್ರೆ ಕಾರು ಮೂವ್ ಆಗೋಕ್ಕಾಗಲ್ಲ. ಆ್ಯಂಡ್ ನಾವು ಹೋಟೆಲ್ಗೆ ಹೋಗೋದು ಲೇಟ್ ಆಗಿಬಿಡುತ್ತೆ. ನಾನು ಕ್ರೌಡಿಂದ ಸ್ವಲ್ಪ ದೂರನೇ ಇರ್ತೀನಿ. ನಂಗೆ ಕ್ರೌಡ್ ತುಂಬ ಇರಿಟೇಟ್ ಆಗುತ್ತೆ. ಒಂದು ಸ್ವಲ್ಪ ಜಾಸ್ತಿ ಕ್ರೌಡ್ ಇದ್ದರೆ ತಳ್ಳೋದು ಗಿಳ್ಳೋದೆಲ್ಲ ನನಗೆ ನನ್ನ ತಮ್ಮ ಗಿಮ್ಮಲ್ಲ ಇದನ್ನೆಲ್ಲ ಸ್ವಲ್ಪ ಟೆನ್ಷನ್ ಆಗಿಬಿಡುತ್ತೆ. ಸೊ ಅದಕ್ಕೆ ಬೇಡವೇ ಬೇಡ ಅಂತ ಹೊಟ್ಬಿಟ್ವಿ. ಫೈನಲಿ ಇಟ್ ವಾಸ್ ನೈಸ್. ಕಪ್ ಗೆಲ್ಲಬೇಕಿತ್ತು, ಗೆದ್ವಿ. ವಾಪಸ್ ಹೋಗ್ತಾ ಇದೀವಿ. ಲೆಟ್ಸ್ ಗೋ. ಬೆಳಗ್ಗೆ 5 ಗಂಟೆಗೆ ಬೇರೆ ಏರ್ಪೋರ್ಟಲ್ಲಿ ಇರಬೇಕು. ಟೈಮ್ ಈಗಲೇ 1 ಗಂಟೆ. ಒಂದೇನು ಅಂದರೆ ಇಡೀ ರೋಡ್ ಬ್ಲಾಕ್ ಆಗುತ್ತಂತೆ. ಇಲ್ಲಿಂದ ಯಾವುದೋ ಒಂದು ಏರಿಯಾ ಇದೆಯಂತೆ. ಬೈ ಕೋನ್ಸಾ ಏರಿಯಾ ಬೋಲ ಆಪ್ನೆ ಜಾಯಂಗೆ ಲೋಗ್? ಮಾನಿಕ್ ಚೌಕ್ ಅಂತ ಒಂದು ಜಾಗ ಇದೆಯಂತೆ, ಅಲ್ಲಿಗೆ ಹೋಗ್ತಾರಂತೆಲ್ಲ. ಥ್ಯಾಂಕ್ ಯು. ಮಾನಿಕ್ ಚೌಕ್ವರೆಗೂ ಹೋಗ್ತಾರಂತೆ. ಫುಲ್ ಜನ ಬ್ಲಾಕ್ ಆಗೋಗುತ್ತಂತೆ ರೋಡು. ಅದಕ್ಕೆ ರಿಸ್ಕೇ ಬೇಡ ಅಂತ ಹೋಗ್ತಾ ಇದೀವಿ. ಗೈಸ್ ಕ್ಯಾಬ್ ಹುಡ್ಕೊಂಡು 2-3 ಕಿಲೋಮೀಟ್ರ್ ನಡ್ಕೊಂಡ್ಬಂದ್ಬಿಟ್ಟಿದ್ದೀವಿ. ಸುಸ್ತಾಗ್ಬಿಟ್ಟಿದ್ದೀವಿ ಎಲ್ಲ. ತಲೆ ಗುಮ್ ಅಂತದೆ ನನಗೆ. ಹೊಟ್ಟೆ ಹಸುವಾಗ್ತಿದೆ, ಸಾಕಾಗಿದೆ ಅಲ್ವಾ. ಎಕ್ಸಾಸ್ಟ್ ಆಗ್ಬಿಟ್ವಿ ಗೈಸ್. ತುಂಬ ಜನ ಇದ್ರು, ತುಂಬ ಜನ, ಲೆಕ್ಕ ಇಲ್ಲ, ಅಷ್ಟು ಜನ ಇದ್ರು. ಅದು ಖುಷಿ ಇದೆ ಗೈಸ್, ಖುಷಿ ಇದೆ. ಗೆದ್ವಿ ಫೈನಲಿ ಆಫ್ಟರ್ 18th ईयर ಗೆದ್ದಿದ್ದೀವಿ. कन्नड़ में उसे क्या बोलेंगे? फ्लॉप एक्टर को फॉलो करो. कन्नड़ा में कैसे बोलेंगे कि फ्लॉप एक्टर को फॉलो करो? आपका अकाउंट फ्लॉप एक्टर का नाम है. बोलो नन्न अकाउंट नंदा को फ्लॉप एक्टर ना सब्सक्राइब ಮಾಡಿ. ना सब्सक्राइब या फॉलो ना सब्सक्राइब ಮಾಡಿ पक्का. ಈ ಕ್ಯಾಬ್ ಅವರು ದಾರಿ ಇಲ್ಲ, ಬ್ಲಾಕ್ ಆಗಿದೆ ಅಂತೇಳಿ 4 ಕಿಲೋಮೀಟ್ರ್ ಸ್ಟೇಡಿಯಮ್ನ ನಡೆಸಿದ್ದಾರೆ ನಮ್ಮನ್ನ. ಇಲ್ಲೂ ಸಿಗರೇಟ್ ಹೊಡ್ಕೊಂಡು ಚಿಲ್ ಮಾಡ್ತಾವ್ರೆ. ಖಾಲಿ ಇದೆ ರೋಡು. ಅಯ್ಯೋ ಎಲ್ಲ ಬೈಕೊಂಬರ್ತಾ ಇದೀವಿ. ಸೊ 1:40 ಆಯಿತು. ಏನದು ಗ್ಲಾಸಸ್ 1:40 ಆಯಿತು. ರೀಚ್ ಆಗಿದ್ದೀವಿ. ಬೇಗ ತಿನ್ಕೊಂಡು ಮಲಗಿ 2 ಅವರ್ ಎದ್ದು ಮತ್ತೆ ಓಡಿ. ಸೊ ವಾಪಸ್ ಬಂದ ತಕ್ಷಣ ತಿಂದು ಬೇಗ 1 ಅವರ್ ಮಲ್ಕೊಂಡು ಅದು ರೆಡಿಯಾಗಿ ಹೋಗ್ಬೇಕು. ಲೆಟ್ಸ್ ಗೋ.
ಸೊ ಫೈನಲಿ ಈಗ ನಿದ್ದೆ ಮಾಡೋ ಟೈಮ್ ಮಲ್ಗ್ತಾ ಇದ್ದೀವಿ. ಇನ್ನೊಂದು ಅರ್ಧ ಗಂಟೆ 1 ಅವರ್ ಮಲ್ಕೊಂಡು ಎದ್ದು ಬೇಗ ಫಟ್ ಅಂತ ಏರ್ಪೋರ್ಟ್ಗೆ ಹೋಗಬೇಕು. ಸೊ ವ್ಲಾಗ್ನ ಎಂಡ್ ಮಾಡ್ತೀನಿ. ವ್ಲಾಗ್ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. 18 ವರ್ಷ ಎನರ್ಜಿನೇ ಇಲ್ಲ, 18 ವರ್ಷ ಆದ್ಮೇಲೆ ಕಪ್ ಗೆದ್ದಿರೋದು. ಸೊ ಆ ಖುಷಿನೇ ಖುಷಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು ಸೊ ಮಚ್. ಬಾಯ್.